ನೋಡಿ, ಇದು ಸ್ವಯಂವರ. ಹೆಣ್ಣು ಯಾವುದನ್ನು ಬಯಸ್ತದೆ ಅದನ್ನು ಕೊಡಬೇಕಾದ್ದು. ಭೀಷ್ಮಕ ರಾಜ ಹೆಣ್ಣಿನ ಸ್ವಾತಂತ್ರ್ಯವನ್ನು ಅಪಹಾರ ಮಾಡಿ ತಾನು ಇಚ್ಛೆಪಟ್ಟ ಹುಡುಗನಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ಅದಾಗಲಿಲ್ಲ. ಯಾವುದು ಭಗವಂತನ ಚಿತ್ತಕ್ಕೆ ಬರ್ತದೆ ಅದು ಆಯಿತು. ಯಾವುದು ಭಗವಂತನ ಚಿತ್ತಕ್ಕೆ ಬರಲಿಲ್ಲ, ಶಿಶುಪಾಲನ ಮದುವೆ, ಅದು ಆಗಲೇ ಇಲ್ಲ. ನಾವೇನು ಮಾಡಬೇಕು ಗೊತ್ತಾ? ಭಾಗವತ ಹೇಳುತ್ತೆ, ನಾವು ಎಣಿಸಿದ್ದೆಲ್ಲ ಆಗಬೇಕು, ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ, ದೇವರ ಹತ್ರ ಹೇಳಬೇಕಂತೆ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಲವಲೇಶ ಸಲ್ಲದು. ದೇವರಿಗೆ ಹಾಗೆ ಹೇಳಬೇಕಂತೆ, ಸ್ವಾಮಿ ನನಗೆ ಇಚ್ಛೆ ಬರಬೇಕು, ನನಗೆ ಯಾವ ಆಸೆ ಬರಬೇಕು ಅಂತಂದರೆ ನಿನಗೆ ಯಾವುದು ಆಸೆ ಇದೆ ಅದು ನನ್ನ ಆಸೆ ಆಗಬೇಕು, ಹಾಗೆ ಮಾಡಿಬಿಡು ಅಂತ. ನೋಡಿ, ದೇವರ ಆಸೆ ಎಂದೂ ಹುಸಿಯಾಗುವುದಿಲ್ಲ. ದೇವರು ಮಾಡಿದ ಸಂಕಲ್ಪ ಯಾವುದೂ ವ್ಯರ್ಥ ಆಗುವುದಿಲ್ಲ. ಭಗವಂತನ ಸಂಕಲ್ಪನೆ ನಮ್ಮ ಸಂಕಲ್ಪ ಆದರೆ ಆ ಸಂಕಲ್ಪ 100% ಸಕ್ಸಸ್ ಆಗ್ತದೆ. ರುಕ್ಮಿಣೀ ದೇವಿಯ ಚಿಂತನೆ ಹಾಗಿತ್ತು, ಭಗವಂತನ ಚಿಂತನೆ ನನ್ನ ಚಿಂತನೆ ಅಂತ. ಹಾಗಾಗಿ ಕೃಷ್ಣ ಕೈ ಹಿಡಿದು ರುಕ್ಮಿಣಿಯನ್ನು ಹಿಡ್ಕೊಂಡು ದ್ವಾರಕೆಗೆ ಹೋದ. ದ್ವಾರಕೆ ಅದು ಸುಖದ ದ್ವಾರಕೆ. ದ್ವಾರ ಅಂದರೆ ಬಾಗಿಲು, ಕ ಅಂದರೆ ಸುಖ, ಸುಖದ ಬಾಗಿಲು. ಹಾಗಾಗಿ ಸುಖದ ಬಾಗಿಲಿಗೆ ಭಗವಂತ ಕರ್ಕೊಂಡು ಹೋದ. ವೈಭವದ ಕಲ್ಯಾಣೋತ್ಸವ ದ್ವಾರಕೆಯಲ್ಲಿ ನಡೆಯಿತು ಅನ್ನೋದನ್ನು ಭಾಗವತ ಹೇಳುತ್ತೆ. ನೋಡಿ, ಕೃಷ್ಣ ಹೇಳ್ಕೊಂಡು ಹೋದ್ದಲ್ಲ ರುಕ್ಮಿಣಿಯನ್ನು, ರುಕ್ಮಿಣಿಯ ಆಸೆ ಪಟ್ಟದ್ದಕ್ಕೆ ಭಗವಂತ ಕರ್ಕೊಂಡು ಹೋದ್ದು. ದಿನ ನಮ್ಮ ಪ್ರಾರ್ಥನೆಯೂ ಹೀಗಾದರೆ, ಕೃಷ್ಣ ಕರ್ಕೊಂಡು ಹೋಗುವಂಥ ಪ್ರಾರ್ಥನೆ ಮಾಡಿದರೆ ಭಗವಂತ ಕೈ ಹಿಡಿದು ದ್ವಾರಕೆಗೆ, ಸುಖದ ದ್ವಾರಕ್ಕೆ, ಆರಾಮವಾದ ಜಾಗದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ರಕ್ಷಣೆ ಮಾಡ್ತಾನೆ ಅನ್ನುವ ಕತೆ ರುಕ್ಮಿಣೀ ದೇವಿಯ ಕಥೆಯಲ್ಲಿ ನಾವು ನೋಡ್ತೇವೆ. ರುಕ್ಮಿಣಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಹಾಗಾಗಿ ತನ್ನ ಮಡದಿಯಾದ ಲಕ್ಷ್ಮಿಯನ್ನು ರುಕ್ಮಿಣೀ ರೂಪದಿಂದ ಅವತರಿಸಿದವಳನ್ನು ಭಗವಂತ ಸ್ವೀಕಾರ ಮಾಡಿದ. ಸತ್ರಾಜಿತ್ ರಾಜ, ಅವನು ಸೂರ್ಯ ಉಪಾಸಕ. ಸೂರ್ಯನನ್ನು ಉಪಾಸನೆ ಮಾಡಿ ಒಂದು ವಿಶಿಷ್ಟವಾದ ಮಣಿಯನ್ನು ಪಡೆದಿದ್ದ. ಸ್ಯಮಂತಕ ಮಣಿ ಅಂತ ಕರೀತಾರೆ. ಸ್ಯಮಂತಕ ಮಣಿ ಅಂತಂದರೆ ದಿನ ಬೆಳಗಾದರೆ ಅದು ಕಿಲೋಗಟ್ಟಲೆ ಬಂಗಾರವನ್ನು ಕೊಡ್ತದೆ. ಕತ್ತಲೆ ಇರುವುದೇ ಇಲ್ಲ, ಬೇಕಾದ ಸಮೃದ್ಧಿಗಳು. ನಿಮ್ಮ ಬಾಯಲ್ಲಿ ನೀರು ಬಂತು ನೋಡಿ, ಹೌದಾ ಸ್ಯಮಂತಕ ಮಣಿ ಇದು ಬಂಗಾರವನ್ನು ಕೊಡ್ತದ ಅಂತ. ಅಯ್ಯೋ, ನಮ್ಮ ಮನೆಯಲ್ಲೂ ಇದ್ದರೆ ಆ ಸ್ಯಮಂತಕ ಮಣಿ ದಿನ ಒಂದಿಷ್ಟು ಬಂಗಾರ, ಮೈಗೆ ಕವಚನೇ ಮಾಡಿಸಿ ಬಿಡ್ಬೋದು ನಾವು. ಸ್ಯಮಂತಕ ಮಣಿ ನನಗೂ ಬೇಕು ಅಂತ ಒಂದು ಸಲ ಕತೆ ಕೇಳಿ ಸ್ಯಮಂತಕ ಮಣಿದ್ದು. ಆಮೇಲೆ ನಿಮಗೆ ಬೇಕು ಅಂತ ಹೇಳಿದರೆ ಕೃಷ್ಣನಿಗೆ ಹೇಳಿ ನಾನು ಕೊಡಿಸ್ತೇನೆ. ನೋಡಿ ಏನಿದೆ ಸ್ಯಮಂತಕ ಮಣಿಯ ಕತೆ. ಸತ್ರಾಜಿತ್ ಆ ಸ್ಯಮಂತಕ ಮಣಿಯನ್ನು ಪಡೆದಿದ್ದ. ನಮ್ಮ ದೇವರಿಗೆ ಸತ್ರಾಜಿತ್ ರಾಜನ ಭೇಟಿಯಾಗುವ ಸಂದರ್ಭ ಬಂತು. ಸತ್ರಾಜಿತನ ಮೈಯನ್ನು ಅಲಂಕರಿಸಿದ ಆ ಸ್ಯಮಂತಕ ಮಣಿಯನ್ನು ದೇವರು ಕೇಳಿದ. ಎಲ್ಲಿಯೂ ಕೇಳುವವ ಅಲ್ಲ ದೇವರು, ಸುಮ್ಮನೆ ಕೇಳಿದ. ಎಲ್ಲ ಜನ ಇದ್ದರು, ಎಲ್ಲರ ಮುಂಭಾಗದಲ್ಲಿ ಕೇಳಿದ, ಸತ್ರಾಜಿತ್ ಆ ಮಣಿ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಂದರೆ ಹಾಗೆ ಅಲ್ವಾ ರೀ, ಇದು ಎಷ್ಟು ಚೆನ್ನಾಗಿದೆ ರೀ, ಎಷ್ಟು ಚೆನ್ನಾಗಿದೆ, ನೀವು ಹೇಳಲೇಬೇಕು, ಬೇಕಾ ನಿಮಗೆ ಅಂತ ಕೇಳಬೇಕು. ಸತ್ರಾಜಿತ್ನ ಹತ್ರ ನಮ್ಮ ದೇವರು ಹೇಳಿದ, ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಸತ್ರಾಜಿತ್ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದ. ದೇವರು ಕೊಡಿ ಅಂತ ಹೇಳಲಿಲ್ಲ, ಚೆನ್ನಾಗಿದೆ ಅಂತ ಅಷ್ಟೇ ಹೇಳಿದ್ದವರು. ಅದು ಸತ್ರಾಜಿತ್ ಕೊಡಲಿಲ್ಲ ಅವನು. ನಮ್ಮ ದೇವರು ಸತ್ರಾಜಿತಿಗೆ ಆ ಮಣಿಯ ಮೇಲೆ ಎಷ್ಟು ಲೋಭ ಇದೆ ಅದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ದೇವರು ಕೇಳಿದ್ದಷ್ಟೇ. ದೇವರು ನಮ್ಮ ಹತ್ರನೂ ಕೇಳ್ತಾನಂತೆ, ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ. ಅದರ ಅರ್ಥ ಏನು ಅಂದರೆ ಅದರಲ್ಲಿ ಲೋಭ ಬೇಡ, ಅದರಲ್ಲಿ ಮೋಹ ಬೇಡ, ಅದು ಯಾರಿಗೆ ಬೇಕೋ ಅದನ್ನು ಮುಟ್ಟಿಸಿ ಅನ್ನೋದು ಅದರ ಒಟ್ಟು ತಾತ್ಪರ್ಯ. ಸತ್ರಾಜಿತ್ ಅವನ ತಮ್ಮನಿಗೆ ಕೊಟ್ಟ, ಪ್ರಸೇನಕನಿಗೆ ಸ್ಯಮಂತಕ ಮಣಿಯನ್ನು ಕೊಟ್ಟ. ಇದನ್ನು ಒಂದು ದಿವಸ ನೀನು ಹಾಕ್ಕೊಂಡಿರು ಅಂತ. ಅವನು ಕಾಡಿಗೆ ಹೋದ. ಕಾಡಿಗೆ ಹೋದರೆ ಪ್ರಸೇನಕ ಸತ್ತ. ಈ ಸುದ್ದಿ ಸತ್ರಾಜಿತಿಗೆ ಬಂತು. ತನ್ನ ತಮ್ಮ ಹೋದಾಗ ಸ್ಯಮಂತಕ ಮಣಿಯನ್ನು ಧಾರಣೆ ಮಾಡಿಕೊಂಡು ಹೋದ. ಅವನು ಕೊಲೆ. ಕೃಷ್ಣ ಕೇಳಿದ್ದ ಸ್ಯಮಂತಕ ಮಣಿ ಕೊಡು ಅಂತ, ಕೊಡಲಿಲ್ಲ. ಪ್ರಸೇನಕ ಅದನ್ನು ಹಾಕ್ಕೊಂಡು ಹೋದ. ಪ್ರಸೇನಕ ಸತ್ತ. ಇದು ಟ್ಯಾಲಿ ಯಾರಾದರೂ ಮಾಡಬಹುದು.
ಕೃಷ್ಣ ಬೇಕು ಅಂತ ಹೇಳಿದ, ಸಿಗಲಿಲ್ಲ ಅವನಿಗೆ. ಹಾಗಾಗಿ ಪ್ರಸೇನಕನ ಮೇಲೆ ದೃಷ್ಟಿಯಾಯಿತು ಅವನಿಗೆ. ಪ್ರಸೇನಕನನ್ನು ಸಂಹಾರ ಮಾಡಿದ, ಸ್ಯಮಂತಕಮಣಿಯನ್ನು ಕದ್ದು ಹಿಡ್ಕೊಂಡೋದ. ನೋಡಿ, ಕೃಷ್ಣ ಕಳ್ಳ, ಸುಳ್ಳು ಸುಳ್ಳು ಅಪವಾದ ಹಾಕುವ ಕ್ರಮ ಅಂದರೆ ಹೀಗೆ. ಅದಕ್ಕೆ ಸಂಬಂಧನೇ ಇಲ್ಲ. ಕೃಷ್ಣ ಸುಮ್ಮನೆ ಕೇಳಿದ್ದು ಹೌದು, ಆದರೆ ಪ್ರಸೇನಕನನ್ನು ಕೊಲ್ಲುವ ಹುನ್ನಾರ ಕೃಷ್ಣ ಮಾಡಲಿಲ್ಲ. ಪ್ರಸೇನಕ ಸತ್ತದ್ದಲ್ಲ, ಕೃಷ್ಣ ಕೊಲೆ ಮಾಡಿದ್ದು ಅಂತ ಊರಿಡೀ ಹೇಳಿದ. ಯಾವ ಧಾರಾವಾಹಿ ನೋಡಿದರೂ ಅದರಲ್ಲಿ ಅದೇ ಕತೆ. ಕೃಷ್ಣ ಸ್ಯಮಂತಕಮಣಿಯನ್ನು ಪ್ರಸೇನಕನನ್ನು ಕೊಂದು ಅಪಹಾರ ಮಾಡಿದ್ದಾನೆ, ಕೃಷ್ಣ ಕದ್ದಿದ್ದಾನೆ ಅಂತ ಯಾವ ಟಿ ವಿಯಲ್ಲಿ ನೋಡಿದರೂ ಸುದ್ದಿ, ಮೇನ್ ಸುದ್ದಿ ಅದೇ. ಕೃಷ್ಣ ಕದ್ದ, ಕೃಷ್ಣ ಕದ್ದ, ಕೃಷ್ಣ ಕೊಲೆ ಮಾಡಿದ ಅಂತ. ಎರಡು ಒಟ್ಟೊಟ್ಟಿಗೆ ಕೃಷ್ಣನ ಮೇಲೆ ಕಳಂಕ. ಕೃಷ್ಣನ ಕಿವಿಗೆ ಬತ್ತು. ನಾವಾದರೆ ಹೇಳಲಿ ಬಿಡಿ, ದೇವರು ನೋಡ್ತಾನೆ ಅಂತ ಹೇಳ್ಬೋದು. ದೇವರು ಹಾಗೆ ಹೇಳಲಿಕ್ಕೆ ಸಾಧ್ಯನಾ? ದೇವರು ಒಂದು ದೊಡ್ಡ ಸಮಿತಿಯನ್ನು ಮಾಡಿದ. ಆ ಊರಿನ ಪ್ರಮುಖರನ್ನೆಲ್ಲದಲ್ಲಿ ಸೇರಿಸಿದ. ಸತ್ರಾಜಿತಿಗೂ ಸಂಬಂಧಪಟ್ಟವರನ್ನೂ ಸೇರಿಸಿದ. ಪ್ರಮುಖರನ್ನು ಸೇರಿಸಿಕೊಂಡು ಆ ಸ್ಯಮಂತಕ ಬಣಿಯ ಜಾಡು ಪತ್ತೆ ಹಚ್ಚುವುದಕ್ಕೋಸ್ಕರ ಹೊರಟ್ರೆ ಪ್ರಸೇನಕ ಹೇಗೆ ಹೋದ ಅಂತ ಕೇಳಿದ್ದ. ಕಾಡಿಗೆ ಹೋದ್ದು ಗೊತ್ತಾಯಿತು. ಪ್ರಸೇನಕ ಸತ್ತ. ಸರಿ, ಪ್ರಸೇನಕನನ್ನು ಯಾರು ಕೊಂದಿರಬಹುದು? ಆ ಎಲ್ಲ ಸಮಿತಿಯವರಿಗೂ ತೋರಿಸಿದ. ನೋಡಿ, ಪ್ರಸೇನಕ ಸತ್ತಿದ್ದಾನೆ, ಅವನ ಹೆಣ ಇಲ್ಲಿ ಬಿದ್ದಿದೆ ನೋಡಿ ಅಂತ. ಹೌದು, ಯಾರು ಕೊಂದಿರಬಹುದು? ನಮ್ಮ ದೇವರ ಆ ಮೈಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ಪತ್ತೇದಾರಿ ಕಾದಂಬರಿ ಪ್ರಾರಂಭ ಆದ್ದೇ ಇಲ್ಲಿಂದ. ನಮ್ಮ ದೇವರು ಪತ್ತೆ ಹಚ್ಚಲಿಕ್ಕೆ ಹೇಳಿದ. ನೋಡಿ, ಇದು ಸಿಂಹದ ಕಾಲಿನ ಗುರುತು. ಹಾಗಾಗಿ ಸಿಂಹದ ದಾರಿ ನಾವು ನೋಡಿದರೆ ಸಿಂಹ ಹೀಗೇ ಹೋಗಿದೆ. ಸಿಂಹಕ್ಕೂ ಪ್ರಸೇನಕನಿಗೂ ಯುದ್ಧ ನಡೆದಿದೆ. ಮೈಯಲ್ಲೆಲ್ಲ ಗಾಯ ಆಗಿದೆ, ರಕ್ತ ಚಿಮ್ತಾ ಇದೆ. ಆದ್ದರಿಂದ ಪ್ರಸೇನಕನನ್ನು ಕೊಂದದ್ದು ಒಂದು ಸಿಂಹ. ಅದರದ್ದೆಲ್ಲ ಫೋಟೋಗ್ರಾಫಿ ತೆಗೆದರು. ಎಲ್ಲ ಸಮಿತಿಯರಿಗೆ ಕನ್ವಿನ್ಸ್ ಆಯಿತು, ಪ್ರಸೇನಕನನ್ನು ಕೊಂದದ್ದು ಒಂದು ಸಿಂಹ, ಹೊರತು ನರಸಿಂಹ ಕೃಷ್ಣ ಅಲ್ಲ ಅಂತ ಗೊತ್ತಾಯಿತು. ದೇವರು ಹೇಳಿದ, ಬಚಾವ್, ಒಮ್ಮೆ ಸೇಫ್ ನಾನು ಅಂತ. ಇದನ್ನು ವಾಟ್ಸಪ್ಪಲ್ಲಿ ಕಳಿಸಿದ. ಸತ್ರಾಜಿತ್ ನೋಡ್ತಲೇ ಇದ್ದಾನೆ ಇದನ್ನು. ನಮ್ಮ ದೇವರು ಸಿಂಹ ಎಲ್ಲಿ ಹೋಯಿತು ಅಂತ ಹುಡ್ಕೊಂಡು ಹೊರಟ. ಸಿಂಹ ಯಾವುದು ಗುಹೆಯಲ್ಲಿರ್ಬೋದು, ಎಲ್ಲೇ ಒಂದು ಕಡೆ ಇರ್ಬೋದು. ಆ ಸಿಂಹದ ಹತ್ರ ಸ್ಯಮಂತಕಮಣಿ ಸಿಗಬಹುದು. ಸಿಂಹದ ಹೆಣ ಸಿಕ್ಕಿತು. ಸಿಂಹದ ಹೆಣ ಸಿಕ್ಕಿದಾಗ ಇದೇ ಸಿಂಹ ಪ್ರಸೇನಕನನ್ನು ಕೊಂದದ್ದು ಅಂತ ತೋರಿಸಿದ. ಫೋಟೋ ತೆಗೆದರು. ಎಲ್ಲರಿಗೂ ಗೊತ್ತಾಯಿತು, ಹೌದು, ಸಿಂಹ ಸತ್ತಿದೆ. ಸಿಂಹವನ್ನು ಯಾರು ಕೊಂದರು ಅಂತ ನೋಡಿದರೆ ಅಲ್ಲಿ ಕರಡಿಯ ಕಾಲಿನ ಗುರುತು ಎಲ್ಲ ಅದರಲ್ಲಿತ್ತು. ನೋಡಿ, ಸಿಂಹವನ್ನು ಕೊಂದದ್ದು ಕೃಷ್ಣ ಅಲ್ಲ, ಒಂದು ಕರಡಿ. ಹಾಗಾಗಿ ಕರಡಿ ಸಿಂಹನವನ್ನು ಕೊಂದದ್ದು ಎಲ್ರಿಗೂ ಒಪ್ಪಿಗೆ ಆಯಿತು. ಆ ಕರಡಿಯ ಹೆಜ್ಜೆಯನ್ನು ಹುಡುಕೊಂಡು ಹೊರಟರು. ಕರಡಿಯಲ್ಲಿ ಹೋಗಿದೆ ನೋಡಿ. ಕಾಡು, ಆ ಕಾಡಿನಲ್ಲಿ ಸಂಚಾರ ಮಾಡಬೇಕು. ಎಂಥ ಭಯದ ಜಾಗ. ಕೃಷ್ಣ ಕರ್ಕೊಂಡೋದ ಅಂಥ ಜಾಗದಲ್ಲಿ. ಒಂದು ಕಳ್ಳ, ದರೋಡೆ ಮಾಡಿದವ, ಕೊಲೆ ಮಾಡಿದವ ಸಿಗುವ ತನಕ ಭಗವಂತ ಕರ್ಕೊಂಡು ಹೋದರೆ ಆ ಕರಡಿ ಒಂದು ಗುಹೆಯೊಳಗೆ ಪ್ರವೇಶ ಮಾಡಿತು. ಅದು ನೋಡಿ ತೋರಿಸಿದ ಕೃಷ್ಣ. ಹೇಳಿದ, ನೋಡಿ, ಈ ಗುಹೆಯೊಳಗೆ ಕರಡಿ ಹೋಗಿದೆ, ನಾವು ಅದರ ಬೆನ್ನ ಹಿಂದೆ ಹೋಗೋಣ ಅಂತ. ಇಡೀ ಸಮಿತಿಯವರು ಹೇಳಿದರು, ಕೃಷ್ಣ, ನೀನು ಕಳ್ಳತನ ಮಾಡಿದ್ದಲ್ಲ, ನಾವು ಒಳ್ಳೆಯ ರಿಪೋರ್ಟ್ ಬರೀತೇವೆ, ಹಾಗಾಗಿ ಹೋಗುವ ಅಂತ. ಕೃಷ್ಣ ಹೇಳಿದ, ಹಾಗಾಗುವುದಿಲ್ಲ. ಆ ಕರಡಿ ಎಲ್ಲಿದೆ, ಸ್ಯಮಂತಕಮಣಿ ಎಲ್ಲಿದೆ, ಪತ್ತೆ ಹಚ್ಚುವ ತನಕ ನಾವು ನಮ್ಮ ಕೆಲಸ ನಿಲ್ಲಿಸಲಿಕ್ಕಿಲ್ಲ. ಕೃಷ್ಣ, ದಮ್ಮಯ್ಯ ಬೇಡ ಅಂತ ಹೇಳಿದರು. ಈಗಾಗಲೇ ಸಿಂಹ ಹೋಯಿತು, ಪ್ರಸೇನಕ ಸತ್ತ, ನಾವು ಸಾಯಬೇಕಾ? ಬೇಡ ಕೃಷ್ಣ, ಗುಹೆಯೊಳಗೆ ಹೋಗೋದು ಬೇಡ ಅಂತ. ಕೃಷ್ಣ ಹೇಳಿದ, ಹಾಗಾದರೆ ಗುಹೆ ಹತ್ರ ನೀವಿಲ್ಲಿರಿ, ನಾನು ಪತ್ತೆ ಹಚ್ಚಿಕೊಂಡು ಬರ್ತೇನೆ. ಕರಡಿ ಉಂಟಾ, ಸ್ಯಮಂತಕಮಣಿ ಇದೆನಾ ಅಂತ. ಆಯಿತು ಅಂತ ಕಳಿಸಿದರು. ಕೃಷ್ಣ ಹೋದ. ಇವರು ನೋಡಿದರು, ಅಯ್ಯೋ, ಇನ್ನು ಕೃಷ್ಣ ಬರೋದಿಲ್ಲರಿ, ಕೃಷ್ಣನ ಕತೆ ಮುಗಿಯಿತು, ಅದು ಕೃಷ್ಣಾರ್ಪಣ ತೀರ್ಮಾನ ಮಾಡಿ ಎಲ್ಲ ಸಮಿತಿಯವರು ಊರಿಗೆ ಬಂದುಬಿಟ್ರು. ಕೃಷ್ಣ ಒಳಗೆ ಹೋದ. ಹೋಗಿ ನೋಡಿದರೆ ದೊಡ್ಡ ಗುಹೆ, ಜಾಂಬವಂತನ ಗುಹೆ. ಅದು ಕರಡಿ ಅಂದರೆ ಅದು ಜಾಂಬವಂತ. ರಾಮಾವತಾರದಲ್ಲಿ ರಾಮದೇವರ ಸೇವೆ ಮಾಡಿದವ ಅವ ಜಾಂಬವಂತ. ಅಲ್ಲಿ ಹೋದ ತಕ್ಷಣ ಕೃಷ್ಣ ಗೊತ್ತಾಗಬೇಕಲ್ಲ ತಾನು ಬಂದಿದ್ದೇನೆ ಅಂತ, ಸಿಂಹನಾದ ರೂಪವಾದ ಶಂಖನಾದವನ್ನು ಮಾಡ್ತಾನೆ. ಆ ಶಂಖದ ಧ್ವನಿಯನ್ನು ಕೇಳಿ ಆ ಜಾಂಬವಂತ ಕರಡಿ ಬರ್ತಾನೆ. ಕರಡಿಗೂ ಕೃಷ್ಣನಿಗೂ ಯುದ್ಧ ನಡೀತದೆ.
ಜಾಂಬವಂತನಾಗಿದ್ದಾಗ ರಾಮದೇವರ ಸೇವೆ ಮಾಡಿದವ, ಕೃಷ್ಣನ ಜೊತೆಗೆ ಯುದ್ಧವನ್ನು ಮಾಡಿದ. ಯುದ್ಧ ಮಾಡಿದರೆ ಜಾಂಬವಂತ ಸೋಲ್ತಾನೆ. ದೇವರ ಮುಂದೆ ಗೆಲ್ಲಲಿಕ್ಕೆ ಸಾಧ್ಯನ? ಜಾಂಬವಂತ ಸೋಲ್ತಾನೆ. ಸೋತಾಗ ಕಣ್ಣಲ್ಲಿ ನೀರು ಬರ್ತದೆ. ರಾಮದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ರಾಮ, ನಿನ್ನನ್ನು ನಂಬಿದವರಿಗೆ ಪರಾಜಯ ಇಲ್ಲ, ಎಂದೂ ಸೋಲುವ ಪ್ರಸಂಗ ಇಲ್ಲ. ಕೃಷ್ಣ, ರಾಮ, ಇವತ್ತು ಜಾಂಬವಂತ ಸೋಲ್ತಾ ಇದ್ದಾನೆ ಅಂತಂದರೆ ನನ್ನ ಸೋಲು ಅಲ್ಲ ರಾಮ, ನಿನ್ನ ಸೋಲು. ರಕ್ಷಣೆ ಮಾಡುವ ಜವಾಬ್ದಾರಿ ನಿನಗಿದೆ ಅಂತ ಕಣ್ಣೀರು ಹಾಕ್ತಾನೆ. ಕಣ್ಣೀರು ಹಾಕಿ ಕಣ್ಣು ತೆಗಿತಾನೆ. ಎದುರಿಗೆ ಕೃಷ್ಣ ಇಲ್ಲವೇ ಇಲ್ಲ, ಎದುರಿಗೆ ರಾಮ ಇರುತ್ತು. ಎಷ್ಟು ಖುಷಿಯಾಗಿರ್ಬೋದು ನೋಡಿ. ಅದರೊಟ್ಟಿಗೆ ಅವನಿಗೆ ಪಶ್ಚಾತ್ತಾಪನೂ ಆಯಿತು. ಒಂದು ಕಡೆಯಲ್ಲಿ ಖುಷಿ, ಒಂದು ಕಡೆಯಲ್ಲಿ ತಾಪ. ಯಾಕೆ ಅಂತಂದರೆ ನನ್ನ ದೇವರು ರಾಮ, ಅವನ ಜೊತೆಗೆ ಯುದ್ಧ ಮಾಡಿದೆ ಅಂತ ತಾಪ. ನೋಡಿದರೆ ಮಾಡಿದ್ದು ಯುದ್ಧ ಕೃಷ್ಣನ ಹತ್ರ, ಅಯ್ಯೋ ಮಾಡಬಾರ್ದಿತ್ತು ಯುದ್ಧ, ಅನ್ಯಾಯ. ಆದರೆ ರಾಮ ಸಿಕ್ಕಿದ, ತುಂಬ ಖುಷಿ. ಎಷ್ಟು ಸಮಯ ಆಗಿತ್ತು ರಾಮನನ್ನು ನೋಡದೆ. ಆ ರಾಮನೇ ಬಂದ ಅಂತ ಹೇಳಿದಾಗ ಆನಂದದ ಪರಾಕಾಷ್ಠೆ. ಯುದ್ಧ ಮಾಡಿದೆ ಅನ್ನುವಾಗ ದುಃಖ, ಎರಡೂ ಮೇಳೈಸ್ತಂತೆ. ತುಂಬ ಇಷ್ಟ ಆಯಿತು ಅವನಿಗೆ, ನನ್ನ ದೇವರು ಸಿಕ್ಕಿದ ಅಂತ ದೇವರ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ರಾಮ ಕೃಷ್ಣನಾದ, ಕೃಷ್ಣ ರಾಮನಾದ ಕತೆ. ಉಪನಿಷತ್ತು ಹೇಳ್ತದೆ, ದೇವರಲ್ಲಿ ಭೇದ ಚಿಂತನೆ ಮಾಡಬೇಡ, ರಾಮಾದಿ ಅವತಾರಗಳೆಲ್ಲ ಒಂದೇ, ನೇಹ ನಾನಾಸ್ತಿ ಕಿಂಚನ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಮತ್ಸ್ಯ ಇರ್ಬೋದು, ಕೂರ್ಮ ಇರ್ಬೋದು, ಅನಂತ ಅವತಾರದ ಭಗವಂತ ಬೇರೆ ಬೇರೆ ರೂಪವನ್ನು ಸ್ವೀಕಾರ ಮಾಡಿ ಭಗವಂತ ಇಡೀ ಜಗತ್ತಿಗೆ ಖುಷಿಯನ್ನು ಕೊಡುವವ. ಆ ರೂಪವನ್ನು ತೋರಿಸಿದ. ಜಾಂಬವಂತ ಶರಣಾಗತನಾಗ್ತಾನೆ. ಸ್ವಾಮಿ, ನಿನಗೆ ಎಲ್ಲವನ್ನೂ ಅರ್ಪಿಸ್ತೇನೆ ಅಂತ ಹೇಳ್ತಾನೆ. ಅವನಿಗೆ ತನ್ನ ಮಗಳು ಜಾಂಬವತಿಯನ್ನು ಸಮರ್ಪಣೆ ಮಾಡ್ತಾನೆ. ಅದರ ಜೊತೆಗೆ ಸ್ಯಮಂತಕ ಮಣಿಯನ್ನೂ ಕೊಡ್ತಾನೆ. ಸ್ಯಮಂತಕ ಮಣಿಯನ್ನು ಹಿಡ್ಕೊಂಡು ಬಂದದ್ದು ಇದೇ ಕರಡಿ, ರಾಮಾಯಣ ಕಾಲದ ಕರಡಿ. ಯುದ್ಧದಲ್ಲಿ ನುಚ್ಚು ನೂರಾಗಿದ್ದ ನಮ್ಮ ದೇವರು ಕೃಷ್ಣ ಜಾಂಬವಂತನನ್ನು ಯುವಾನಂ ಆಶು ಆದದೆ, ಯುವಕನನ್ನಾಗಿ ಮಾಡಿದ ಅಂತ ಹೇಳ್ತದೆ. ನಮ್ಮ ದೇವರಿಗೆ ಎಂಥ ಶಕ್ತಿ! ಜನ್ಮಾದ್ಯಸ್ಯ ಯತಃ. ಒಬ್ಬ ಯುವಕನನ್ನು ಮುದುಕನನ್ನಾಗಿಯೂ ಮಾಡಬಲ್ಲ, ಮುದುಕನನ್ನು ಯುವಕನನ್ನಾಗಿಯೂ ಮಾಡಬಲ್ಲ. ಆ ತಾಕತ್ತು ಅದು ಭಗವಂತನಿಗಿದೆ. ದಿನಾ ಕೃಷ್ಣ ಅಂತ ನಾವು ಸ್ಮರಣೆ ಮಾಡಿದರೆ ಜಾಂಬವಂತನನ್ನು ಹೇಗೆ ಮತ್ತೆ ಯೌವನವನ್ನು ಕೊಟ್ಟು ರಕ್ಷಣೆ ಮಾಡಿದ ಅಂದರೆ ದೇಹದಲ್ಲಿ ತಾಕತ್ತು ಕೊಟ್ಟ, ಹಾಗೆ ರಕ್ಷಣೆ ಮಾಡುವ ದೇವರು ಕೃಷ್ಣ. ಅವನೇ ರಾಮ. ನಾವು ದಿನಾ ಕೃಷ್ಣ ಕೃಷ್ಣ ರಾಮ ಅಂತ ನಾವು ಉಪಾಸನೆ ಮಾಡಿದರೆ ನಮಗೆ ಜೀವನದಲ್ಲಿ ಆ ವಾರ್ಧಕ ಬರುವುದಿಲ್ಲ, ಯೌವನ ನಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನುವ ಕತೆ ಭಾಗವತ ನಮಗೆ ನೀಡಿದೆ. ಜಾಂಬವತಿಯನ್ನು ಸ್ಯಮಂತಕ ಮಣಿಯನ್ನು ಎರಡನ್ನೂ ಹಿಡ್ಕೊಂಡು ನಮ್ಮ ದೇವರು ಬಂದ. ನೋಡಿ, ಒಂದು ಕಳ್ಳತನ ಆದರೆ ಹೇಗೆ ಪತ್ತೆ ಹಚ್ಚಬೇಕು ನಮ್ಮ ದೇವರು ಅದನ್ನು ಮಾಡಿ ತೋರಿಸಿದ. ಕೃಷ್ಣ ಕಳ್ಳ ಅಲ್ಲ, ಕಳ್ಳರನ್ನು ಪತ್ತೆ ಮಾಡಿದ ದೇವರು ಕೃಷ್ಣ. ಕೃಷ್ಣ ದರೋಡೆಕಾರ ಅಲ್ಲ, ದರೋಡೆಕಾರರನ್ನು ಪತ್ತೆ ಹಚ್ಚಿದವ ಕೃಷ್ಣ. ಕೃಷ್ಣ ಕೊಲೆ ಮಾಡುವವ ಅಲ್ಲ, ಕೊಲೆ ಮಾಡಿದವರ ಅಡ್ರೆಸ್ ಪತ್ತೆ ಹಚ್ಚುವವ ಕೃಷ್ಣ. ಹಾಗಾಗಿ ಕೃಷ್ಣನಿಗೆ ಶರಣಾಗತನಾದರೆ ದೇವರು ನಮ್ಮನ್ನು ರಕ್ಷಿಸ್ತಾನೆ. ಅದನ್ನು ತನ್ನ ಸಮಿತಿಯವರಿಗೆಲ್ಲ ತೋರಿಸ್ತಾನೆ. ಸತ್ರಾಜಿತಿಗೆ ಹೇಳ್ತಾನೆ. ಸತ್ರಾಜಿತ್ ಅಂದರೆ ಸ್ಯಮಂತಕ ಮಣಿಯನ್ನು ಸೂರ್ಯನಿಂದ ಪಡೆದವ. ಸತ್ರಾಜಿತಿಗೆ ಒಂದು ಹೇಳ್ತಾರೆ. ಸತ್ರಾಜಿತಿಗೆ ಆ ಸಮಿತಿಯರ ಮುಂಭಾಗದಲ್ಲಿ ಒಬ್ಬನೇ ಕೃಷ್ಣ ಹೇಳಿದರೆ ಅಜ್ಜಿಗತೆ ಹೇಳ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಸತ್ರಾಜಿತಿಗೆ ಬೇಕಾದವರ ಒಂದು ಟೀಮ್ ಮಾಡಿ ಭಗವಂತ ಕರ್ಕೊಂಡು ಹೋದ್ದಕ್ಕೆ ಸತ್ರಾಜಿತ್ ಒಪ್ಪಲೇಬೇಕಾಯಿತು. ಕಣ್ಣೀರು ಬಂತವನಿಗೆ. ಸಾಷ್ಟಾಂಗ ಪ್ರಣಾಮ ಮಾಡಿದ. ಹೀಗೆ ತನ್ನ ಬಗ್ಗೆ ಸಂಶಯಪಟ್ಟವರನ್ನು ಕೂಡ ಮಣಿಸಿದ ಶಕ್ತಿ ಅದು ಕೃಷ್ಣ ಅಂತ ಭಾಗವತ ಉಲ್ಲೇಖ ಮಾಡಿದೆ. ಸತ್ರಾಜಿತ್ ಎಷ್ಟು ಸರೆಂಡರ್ ಆಗ್ತಾನೆ ಅಂತಂದರೆ ಆ ಸ್ಯಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಟ್ಟ. ಆವತ್ತು ಕೇಳಿದರೂ ಕೊಡಲಿಲ್ಲ, ಇದು ಕೇಳದೇ ಕೊಟ್ಟ. ಅದರ ಜೊತೆಗೆ ತನ್ನ ಮಗಳಾಗಿರ್ತಕ್ಕಂತಹ ಸತ್ಯಭಾಮಾದೇವಿಯನ್ನು ಕೂಡ ಕೊಟ್ಟ. ಎರಡು ಅಂದರೆ ಸ್ಯಮಂತಕ ಮಣಿ, ಕನ್ಯಾಮಣಿ ಎರಡನ್ನೂ ಕೃಷ್ಣನಿಗೆ ಕೊಟ್ಟ. ಕೃಷ್ಣ ಒಂದನ್ನು ಸ್ವೀಕಾರ ಮಾಡಿದ, ಒಂದನ್ನು ಸತ್ರಾಜಿತಿಗೆ ಕೊಟ್ಟ. ಸ್ಯಮಂತಕ ಬೇಡ ನನಗೆ, ಸುಮ್ಮನೆ ಕೇಳಿದ್ದಷ್ಟೇ, ಕನ್ಯಾಮಣಿ ಸಾಕು ಅಂತ ಸತ್ಯಭಾಮೆಯನ್ನು ಸ್ವೀಕಾರ ಮಾಡಿದ. ಸತ್ರಾಜಿತ್ನಲ್ಲೇ ಸ್ಯಮಂತಕ ಮಣಿ ಇತ್ತು. ಸತ್ರಾಜಿತಲ್ಲಿದ್ದ ಆ ಮಣಿಯನ್ನು ಶತಧನ್ವ, ಅಕ್ರೂರ, ಕೃತವರ್ಮ 3 ಜನ ಸೇರಿ ಸತ್ರಾಜಿತನ್ನು ಕೊಲೆ ಮಾಡ್ತಾರೆ, ಮಣಿಯನ್ನು ಹಿಡ್ಕೊಂಡು ಹೋಗ್ತಾರೆ ಅನ್ನುವ ಕಥೆಯನ್ನು ಭಾಗವತ ಹೇಳ್ತದೆ.
ನೋಡಿ, ಆ ಸ್ಯಮಂತಕಮಣಿ ಸತ್ರಾಜಿತಲ್ಲಿತ್ತು. ಸತ್ರಾಜಿತ್ ಸತ್ತ, ಪ್ರಸೇನಕನಿಗೆ ಹೋಯಿತು, ಪ್ರಸೇನಕ ಸತ್ತ, ಸಿಂಹಕ್ಕೆ ಹೋಯಿತು, ಸಿಂಹ ಸತ್ತಿತು, ಕರಡಿ ಹತ್ರ ಹೋಯಿತು, ಕರಡಿ ನುಜ್ಜು ಗುಜ್ಜಾಯಿತು. ನೀವು ಹೇಳಿ, ಆಲೋಚನೆ ಮಾಡಿ. ಸ್ಯಮಂತಕಮಣಿ ಬೇಕಾ ನಿಮಗೆ? ಎಲ್ಲಿರ್ತದೋ ಅಲ್ಲೇ ಇರಲಿ, ಆ ಕತೆ ನಮ್ಮ ಹತ್ರ ಇದ್ದರೆ ಸಾಕು, ನಾವು ಸುರಕ್ಷಿತರಾಗಿ ಉಳಿತೇವೆ ಅನ್ನುವ ಚಿಂತನೆ ಶ್ರೀಮದ್ ಭಾಗವತ ನೀಡ್ತದೆ. ಹೀಗೆ 3 ಕಲ್ಯಾಣ ಕೃಷ್ಣನದ್ದು. ಎಲ್ಲಿಯೂ ಅಪ್ಲಿಕೇಶನ್ ಇಲ್ಲ. ಕನ್ಯಾರ್ಥಿ ನಾನು ಹುಡುಗಿ ಹುಡ್ಕೊಂಡು ಬಂದಿದ್ದೇನೆ ಅಂತ ಎಲ್ಲಿಯೂ ಹೋಗಲಿಲ್ಲ. ತಾನಾಗಿ ಒಲಿದು ಬಂದಿರತಕ್ಕಂತಹ ಕನ್ಯಾಮಣಿಗಳನ್ನು ಭಗವಂತ ಸ್ವೀಕಾರ ಮಾಡಿದ. ಸತ್ಯಭಾಮೆ ಲಕ್ಷ್ಮಿಯ ಮತ್ತೊಂದು ರೂಪ. ಭೂದೇವಿ ಸತ್ಯಭಾಮೆ ಕೃಷ್ಣನ ಮಹಿಷಿಯಾಗ್ತಾಳೆ. ಜಾಂಬವತಿಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಅಂತ ಹೇಳ್ತಾರೆ. ಹೀಗೆ 3 ಮದುವೆ ಆಯಿತು.